ಏನು ಇದೇ ತಿಂಗಳು 19 ಮತ್ತು 20ನೇ ತಾರೀಕು ಕೊಳ್ಳೇಗಾಲದ MGSV ಮೈದಾನದಲ್ಲಿ ನಡೆದಂತಹ HK ಟ್ರಸ್ಟ್ ಮತ್ತು ಜಿ ಕನ್ನಡ ವಾಹಿನಿಯ ಸಹಯೋಗದಲ್ಲಿ ಕನ್ನಡ ಹಬ್ಬ ಮತ್ತು ಪೊಲೀಸರಿಗೆ ನಮನ ಅನ್ನೋ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮನ ಆಯೋಜಿಸಿರ್ತಾರೆ. ಆದರೆ ಈ ಕಾರ್ಯಕ್ರಮ ಯಾವುದೇ ಸರ್ಕಾರದ ಅಥವಾ ಇಲಾಖೆಗಳ ಶಿಕ್ಷಣ ಇಲಾಖೆ ಆಗ್ಬೋದು, ಪೊಲೀಸ್ ಇಲಾಖೆಯ ಅನುಮತಿ ಇಲ್ಲದೆ ಅಕ್ರಮವಾಗಿ ಈ ಕಾರ್ಯಕ್ರಮನ ಮಾಡಿರ್ತಾರೆ. ಇದು ಕಾನೂನು ಬಾಹಿರ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಭಾಳ ಕಟ್ಟುನಿಟ್ಟಾಗಿ ಯಾವುದೇ ಸರ್ಕಾರಿ ಶಾಲೆ, ಕಾಲೇಜು ಮತ್ತು ಏನು ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ರೀತಿಯ ಪೂರ್ವಾನುಮತಿ ಇಲ್ಲದೆ ಕಾರ್ಯಕ್ರಮ ನಡಿಬಾರ್ದು ಅಂಥೇಳಿ ಭಾಳ ಕಟ್ಟುನಿಟ್ಟಿನ ಸರ್ಕಾರ ಆದೇಶ ಇದ್ದರೂ ಕೂಡ ಏನು HK ಟ್ರಸ್ಟ್ ಮತ್ತು ಜಿ ಕನ್ನಡ ವಾಹಿನಿಯವರು ಭಾಳ ದಿಮಾಕ್ನಿಂದ ಅಕ್ರಮವಾಗಿ ಶಾಲಾ ಮೈದಾನದ ಬೀಗವನ್ನು ಒಡೆದು ಕಾರ್ಯಕ್ರಮನ ಮಾಡಿರ್ತಾರೆ. ಇದು ತಪ್ಪು ಮತ್ತು ಇಂಥ ತಪ್ಪುಗಳು ಮತ್ತೆ ಮುಂದುವರಿಬಾರ್ದು ಅಂಥೇಳಿ ನಾನು ಈ ಮಾಧ್ಯಮದ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ರಾಜಕಾರಣಿಗಳಿಗೆ ಮನವಿ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಏನು ಈ ಕಾರ್ಯಕ್ರಮ ನಡೆದಿದೆ, ಈ ಕಾರ್ಯಕ್ರಮನ ಯಾವ ಇಲಾಖೆ ಖಂಡಿಸಬೇಕೋ, ಯಾವ ಇಲಾಖೆಗಳು ಅದನ್ನು ತಡೆಗಟ್ಟಬೇಕೋ ಆ ಶಿಕ್ಷಣ ಇಲಾಖೆ ಅನುಮತಿನ ಕೊಡೋದನ್ನು ನಿರಾಕರಿಸಿದರೂ ಕೂಡ ಮೈದಾನಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಯಾವ ಪೊಲೀಸ್ ಇಲಾಖೆ ಸೌಂಡ್ಸು ಬಂದೋಬಸ್ತು ಮಾಡಬಾರ್ದೋ ಅದೇ ಇಲಾಖೆ ಸೌಂಡ್ಸ್ಗೂ DJಗೂ ಪರ್ಮಿಷನ್ ಕೊಟ್ಟಿದೆ ಮತ್ತು ಬಂದೋಬಸ್ತೂ ಕೂಡ ಮಾಡಿದ್ದಾರೆ. ಇನ್ನೊಂದು ವಿಶೇಷ ಏನಂತಂದರೆ ಪೊಲೀಸ್ ಅಧಿಕಾರಿಗಳೇ ಹಾಡಿ ಕುಣಿದು ನಲಿದಿರೋದು ನಿಜವಾಗ್ಲೂ ಇಡೀ ವ್ಯವಸ್ಥೆ ತಲೆ ತಗ್ಸೋಂಥ ವಿಚಾರ. ಹಾಗಾಗಿ ಈ ಕಾರ್ಯಕ್ರಮನ ನಾವು ವಿರೋಧಿಸ್ತೀವಿ ಮತ್ತು ಇನ್ನು ಮುಂದೆ ಇಂಥದ್ದು ಯಾರೂ ಕೂಡ ಹಿಂಗೆ ಅಕ್ರಮವಾಗಿ ಯಾವುದೇ ಸರ್ಕಾರದ ಅನುಮತಿ ಇಲ್ಲದೆ ನಡಿಬಾರ್ದು ಅಂತ ಮನವಿ ಮಾಡ್ಕೋತೀವಿ. ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಏನು ಈ ಕೂಡ ನಾವು ನಿಲ್ಲಂಗಿಲ್ಲ. ಈಗ ನಿಮ್ಮ ಮೂಲಕ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋ ಜೊತೆಗೆ ರೈಟಿಂಗಲ್ಲಿ ಶಿಕ್ಷಣ ಇಲಾಖೆಗೆ ಮತ್ತು ಪೊಲೀಸ್ ಇಲಾಖೆ ಉನ್ನತ ಅಧಿಕಾರಿಗಳಿಗೆ ಏನು ಇಲ್ಲಿ ಅಕ್ರಮ ಮತ್ತು ಅವ್ಯವಹಾರ ಮತ್ತು ತಪ್ಪು ನಡೆದಿದೆ ಇದನ್ನು ದೂರು ಕೊಡಲಿಕ್ಕೂ ಕೂಡ ಸಿದ್ಧ ಮಾಡ್ಕೊತಾ ಇದ್ದೀನಿ ಸರ್.